ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಈಸ್ ರಿಗಾರ್ಡಿಂಗ್ KTM ಡ್ಯೂಕ್ 390 ವರ್ಸಸ್ ದ KTM 390 ಅಡ್ವೆಂಚರ್ ಎಕ್ಸ್ ವರ್ಷನ್. ಸೊ ಇದರದ್ದು ಕಂಪ್ಯಾರಿಸನ್ ಇವತ್ತು ಮಾಡೋಣ. ಎಸ್ಪೆಷಲಿ ನಿಮಗೆ KTM ಡ್ಯೂಕ್ 390 ಬಂದ್ಬಿಟ್ಟು ಅಪ್ಡೇಟೆಡ್ ವರ್ಷನ್ ಬಂದಿದೆ ಆ್ಯಂಡ್ ಹೊಸ ಕಲರ್ ಬೇರೆ ಬಂದಿದೆ. ಸ್ವಲ್ಪ ಫೀಚರ್ಸ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಮೇಕ್ ಸೆನ್ಸ್ ಫಾರ್ ಅ ಕಂಪ್ಯಾರಿಸನ್ ವಿತ್ ದ KTM 390 ಅಡ್ವೆಂಚರ್ ಎಕ್ಸ್ ಜೊತೆ ಕಂಪ್ಯಾರಿಸನ್ ಆಗಲೇಬೇಕು. So I know that for many people this might not be a comparison because both of the vehicle first of all ನಿಮಗೆ ನೋಡೋಕ್ಕೇ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಯು ನೋ most of you the purpose of both the vehicles are very very different. To anybody who is an enthusiast, ತುಂಬ enthusiastic ಇದ್ದಾರೆ ಆರ್ ತುಂಬ ಪರ್ಪಸ್ ವೈಸ್ ನೀವು ಒಂದು ಬೈಕ್ನ ಚೂಸ್ ಮಾಡಬೇಕಂತ ಇದ್ದೀರಾ ಅಂದರೆ ಐ ಥಿಂಕ್ ಯು ವಿಲ್ ಹ್ಯಾವ್ ನೋ ಕನ್ಫ್ಯೂಷನ್ನು. ನಿಮಗೆ ತುಂಬ ಕ್ಲಾರಿಟಿ ಇರುತ್ತೆ. ಸೊ ನಿಮಗೆ ಆಬ್ವಿಯಸ್ಲಿ ಯು ಆರ್ ಎಂಥ್ಯೂಸಿಯಾಸ್ಟಿಕ್ ಅಂದರೆ ನೀವು ತುಂಬ ಅಡ್ವೆಂಚರ್ ರೈಡರ್ ಆಗಿದ್ರೆ ಯು ವಿಲ್ ಆಬ್ವಿಯಸ್ಲಿ ಚೂಸ್ ದ 390 ಅಡ್ವೆಂಚರ್ ಎಕ್ಸು. ಆ್ಯಂಡ್ ಇಫ್ ಯು ಆರ್ ವೆರಿ ಮಚ್ ಸ್ಪೋರ್ಟ್ಸ್ ರೈಡರು, ನಿಮಗೆ ಟ್ರ್ಯಾಕ್ ಡೇಸ್ ಮಾಡಬೇಕು, ಎಂಜಾಯ್ ದಟ್ ಸ್ಪೋರ್ಟ್ ನೇಚರ್ ಅಂದರೆ ನಿಮಗೆ ನೇಕೆಡ್ ಬೈಕೆ ತೊಗೋತೀರಾ, ಸೊ ನೀವು ಡ್ಯೂಕ್ 390 ತೊಗೋತೀರಾ. ಆ್ಯಂಡ್ ಇಫ್ ಯು ಆರ್ ವೆರಿ ಮಚ್ ಇನ್ ಟು ಪರ್ಪಸ್, ಸೊ ನಿಮ್ಮದು ಪರ್ಪಸ್ ತುಂಬಾ ಸ್ಟ್ರಾಂಗ್ ಇದೆ, ಎಸ್ಪೆಷಲಿ ನಿಮ್ಮದು ಟೂರಿಂಗ್ ರಿಲೇಟೆಡ್ ನಿಮಗೆ ಒಂದು ಬೈಕ್ ತೊಗೊಳ್ಳೇಬೇಕು ಅಂತ ತುಂಬ ಮೈಂಡ್ ಸೆಟ್ಟಲ್ಲಿದೆ ಅಂದರೆ ಐ ಥಿಂಕ್ ಅಮಂಗ್ ದೀಸ್ ಟು ನಿಮಗೆ ತುಂಬ ಕ್ಲಿಯರ್ ಆಗಿ ಯು ವಿಲ್ ನಾಟ್ ಇವನ್ ಕನ್ಸಿಡರ್ ಈ ಕಂಪ್ಯಾರಿಸನ್. ಮೇ ಬಿ ಯು ವಿಲ್ ಬಿ ಕಂಪೇರಿಂಗ್ ಅದರ್ ADVs ವಿತ್ 390 ಅಡ್ವೆಂಚರ್ ಎಕ್ಸ್. ಸೊ ಐ ಥಿಂಕ್ ಅಂಥವ್ರಿಗೆ ದಿಸ್ ವಿಲ್ ನಾಟ್ ಬಿ ದ ರೀಸನ್ ಟು ಕಂಪೇರ್ ದೀಸ್ ಟು. ಸೊ ದಟ್ ಇಸ್ ದ ಥಿಂಗು. ಬಟ್ ಯಾರು ಇದನ್ನ ಕಂಪೇರ್ ಮಾಡ್ತಾರೆ ಅಂತ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ವೈ ಪೀಪಲ್ ಆರ್ ಕಂಪೇರಿಂಗ್ ದೀಸ್ ಟು ಇಸ್ ದ ಪ್ರೈಸು. ಸೊ ನಿಮಗೆ ಗೊತ್ತು ADV 390 ಎಕ್ಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 2.9 lakhs ಬರ್ತಾ ಇದೆ ಎಕ್ಸ್ ಶೋರೂಮು. ಆ್ಯಂಡ್ ವೆರಸ್ ದ ಡ್ಯೂಕ್ 390 ಇವಾಗ ರಿಡ್ಯೂಸ್ ಮಾಡಿದ್ದಾರೆ ಪ್ರೈಸು. ಐ ಆಮ್ ಶೋರ್ ದಿಸ್ ವಿಲ್ ಬಿ ಅ ವೆರಿ ಇಂಟ್ರೊಡಕ್ಟರಿ ಪ್ರೈಸ್ ಬಿಕಾಸ್ ಇದು ಒಂದು ಸೂಪರ್ ಆಫರ್. ನಿಮಗೆ ಈ ಥರ ಪರ್ಫಾರ್ಮೆನ್ಸ್ ಡ್ರಿವನ್ ವೆಹಿಕಲ್ ನಿಮಗೆ 2.95 lakhs ಎಕ್ಸ್ ಶೋರೂಮಲ್ಲಿ ಸಿಗ್ತಾ ಇದೆ. ಸೊ ಎಕ್ಸ್ಟ್ರೀಮ್ಲಿ ಗುಡ್ ವ್ಯಾಲ್ಯೂ ಫಾರ್ ಮನಿ. ಸೊ ಜನರಿಗೆ ಆಬ್ವಿಯಸ್ಲಿ ಪ್ರೈಸ್ ನೋಡಿಕೊಂಡು ಎರಡು ಗಾಡಿ ಸಿಗ್ತಾ ಇದಲ್ಲ, ಎರಡರಲ್ಲಿ ಯಾವ್ದು ತೊಗೊಳ್ಳೋಣ ಅಂತ. ಸೊ ದೇ ಆರ್ ನಾಟ್ ವೆರಿ ಪರ್ಟಿಕ್ಯುಲರ್ ಆರ್ ನೈದರ್ ದೇ ಆರ್ ವೆರಿ ಎಂಥ್ಯೂಸಾಸ್ಟಿಕ್ ಆರ್ ಪರ್ಪಸ್ ವೈಸ್ ನೀವು ಯೋಚನೆ ಮಾಡ್ತಾ ಇಲ್ಲ. ಸೊ ಅಂಥವರು ಡೆಫಿನೆಟ್ಲಿ ಈ ಎರಡು ಕಂಪೇರ್ ಮಾಡ್ತಾ ಇರ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಐ ವುಡ್ ಸೇ ದಟ್ ಯಾರಿಗೆ KTM ಬೈಕೆ ತೊಗೋಬೇಕು, ಬಿಕಾಸ್ ಐ ವುಡ್ ಸೇ ನಿಮಗೆ ಎರಡರಲ್ಲೂ ಲೈಕ್ ಕ್ಯಾಟಗರಿ ಆಬ್ವಿಯಸ್ಲಿ ನೇಕೆಡ್ ಕ್ಯಾಟಗರಿಯಲ್ಲೂ ನಿಮಗೆ ಈವನ್ ಇಫ್ ಯು ಆರ್ ಕನ್ಸಿಡರಿಂಗ್ ದ ಅಡ್ವೆಂಚರ್ ಕ್ಯಾಟಗರಿ ಸಾಕಷ್ಟು ವೆಹಿಕಲ್ಸ್ ಇದೆ ಆ್ಯಂಡ್ ಸಾಕಷ್ಟು ವೆಹಿಕಲ್ಸ್ ಬರುತ್ತೇನು. ಸೊ ಅದರಿಂದ ಇಟ್ಸ್ ನಾಟ್ ನೆಸೆಸರಿ ಇದೇ ಎರಡು ವೆಹಿಕಲ್ ತೊಗೊಳ್ಳೇಬೇಕು ಅಂತ ಇರಲ್ಲ. ಇನ್ ಕೇಸ್ ನಿಮಗೆ KTM ಬೈಕೆ ತೊಗೋಬೇಕು, ಸೊ ಇವರ KTM ಫ್ಯಾನ್ ಆರ್ ಬೇಸಿಕಲಿ ಇದು KTM DNA ನಿಮಗೆ ತುಂಬ ಇಷ್ಟ, ಅದು ವೇಟ್ ನಿಮಗೆ ಆ ಪರ್ಫಾರ್ಮೆನ್ಸ್ ಡ್ರಿವನ್ ವೆಹಿಕಲ್ಸ್ ಕೊಡ್ತಾರೆ, ಆ ಫೀಚರ್ಸ್ ಲೋಡೆಡ್ ವೆಹಿಕಲ್ ಕೊಡ್ತಾರೆ ಆ್ಯಂಡ್ ತುಂಬ ಮಾಡರ್ನ್ ನ್ಯೂ ಏಜ್ ವೆಹಿಕಲ್ ಕೊಡ್ತಾರೆ ನೋಡಿ. ದಟ್ ಈಸ್ ವಾಟ್ KTM ಇಸ್ ನೋನ್ ಫಾರ್. ಸೊ ಆ ಥರ ವೆಹಿಕಲ್ ನಿಮಗೆ ಬೇಕು ದ KTM ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಮಾಡಬೇಕಂದ್ರೆ ಐ ಥಿಂಕ್ ನಿಮಗೆ ಮೇ ಬಿ ಯು ಜಸ್ಟ್ ವಾಂಟ್ ಟು ಗೆಟ್ ಅ ಬೈಕ್ ಫ್ರಮ್ KTM. ಸೊ ಈ ಎರಡು ಬೈಕಲ್ಲಿ ನೀವು ಒಂದು ತೊಗೋಬೇಕು ಆ್ಯಂಡ್ ಯು ಹ್ಯಾವ್ ದಿಸ್ ಸೇಮ್ ಬಜೆಟ್ ಅರೌಂಡ್ 2.9 lakhs ಬಜೆಟ್ ಇದೆ. ಸಿ 5,000-6,000 ಮೋಂಟ್ ಮೇಡ್ ಬಿಗ್ ಡಿಫ್ರೆನ್ಸು. ಸೊ ಐ ಥಿಂಕ್ ಈ ಬಜೆಟಲ್ಲಿ ನಿಮಗೆ ಒಂದು ಬೈಕ್ ಬೇಕು ಅಂದರೆ ಐ ಥಿಂಕ್ ಯು ವಿಲ್ ಬಿ ಲುಕಿಂಗ್ ಅಮಂಗ್ ದೀಸ್ ಟು ವೆಹಿಕಲ್. ಸೊ ಲಾಸ್ಟ್ ರೀಸನ್ ವೈ ಯು ವಿಲ್ ಬಿ ಕಂಪೇರಿಂಗ್ ದೀಸ್ ಟು ಬೈಕ್ಸ್ ಅಂದರೆ ಇಫ್ ಯುವರ್ ಪರ್ಪಸ್ ಎಸ್ಪೆಷಲಿ ಈಸ್ ಸಿಟಿ ಆ್ಯಂಡ್ ಟೂರಿಂಗ್, ಬರೀ ಸಿಟಿನೂ ಅಲ್ಲ ಬರೀ ಟೂರಿಂಗೂ ಅಲ್ಲ, ಸಿಟಿ ಆ್ಯಂಡ್ ಟೂರಿಂಗು. ಆಫ್ ರೋಡಿಂಗ್ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬರೀ ಸಿಟಿ ಆ್ಯಂಡ್ ಟೂರಿಂಗ್ ಮಾತ್ರ ನೋಡ್ತಾ ಇದ್ದೀರಾ. ಆ್ಯಂಡ್ ಮೋಸ್ಟ್ಲಿ ಟೂರಿಂಗ್ ಆಲ್ಸೋ ನೀವು ನೋಡ್ತಾ ಇರೋದು ಮೇ ಬಿ 200-300 kilometers ಆನ್ ಅ ರೆಗ್ಯುಲರ್ ಬೇಸಿಸು ನೀವು ಟೂರಿಂಗ್ ಮಾಡಿದ್ರೆ. ಮೋಸ್ಟ್ಲಿ ಸಿಟಿಯಲ್ಲಿ ಓಡಿಸ್ತೀರಾ, ಬಟ್ ಟೂರಿಂಗ್ ಮಾಡಿದ್ರೆ 200-300 kilometer ಮಾಡ್ತೀರಾ. ಅಪರೂಪಕ್ಕೆ ಯಾವಾಗೋ ನೀವು ಮೇ ಬಿ ಲಾಂಗ್ ಟೂರ್ ಹೋಗ್ತೀರಾ ಅಂದರೆ ಐ ಥಿಂಕ್ ಈ ಎರಡು ವೆಹಿಕಲ್ನ ನೀವು ಕನ್ಸಿಡರ್ ಮಾಡ್ಬೋದು. ಇಟ್ ಇಸ್ ನಾಟ್ ಸಮಥಿಂಗ್ ನಾನು ಈವನ್ ಇಫ್ ಯು ಆರ್ ತುಂಬ ನೀವು ನೋಡಿಕೊಂಡು ಎಂಥ್ಯೂಸಿಯಾಸ್ಟಿಕ್ ಆರ್ ನೀವು ತುಂಬ ಪರ್ಪಸ್ ಡ್ರಿವನ್ ಆಗಿದ್ರು ಈ ಎರಡು ವೆಹಿಕಲ್ನ ನೀವು ಕಂಪೇರ್ ಮಾಡ್ಬೋದು. ಐ ಆಮ್ ನಾಟ್ ಸೇಯಿಂಗ್ ದಟ್ ಆಬ್ವಿಯಸ್ಲಿ ನಿಮಗೆ ಒಂದು ವೆಹಿಕಲ್ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಬಟ್ ಈ ಪರ್ಪಸ್ಗೆ ಐ ಥಿಂಕ್ ಬೋತ್ ದಿಸ್ ವೆಹಿಕಲ್ ಕೈಂಡ್ ಆಫ್ ಸೂಟ್ಸ್ ಇಟ್. ಒನ್ ವೆಹಿಕಲ್ ವೆರಿ ಮಚ್ ಸೂಟ್ಸ್ ಇಟ್ಟು, ಇನ್ನೊಂದು ವೆಹಿಕಲ್ಲು ಇಟ್ ಆ್ಯಕ್ಚುಲಿ ಡಸ್ ವೆಲ್. ಆ್ಯಕ್ಚುಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೆಟರ್ ಮಾಡುತ್ತೆ. ಗೊತ್ತಾಗುತ್ತೆ ಕಂಪ್ಯಾರಿಸನ್ ಮಾಡಿದಾಗ ಯಾವುದು ಅಂತ. ಸೊ ನೀವು ಕಂಪೇರ್ ಮಾಡೋಣ. ಸೊ ಫಸ್ಟ್ಲಿ ಲೆಟ್ ಅಸ್ ಕನ್ಸಿಡರ್ ದ ಲುಕ್ಸ್ ಆಫ್ ಬೋತ್ ದಿಸ್ ವೆಹಿಕಲ್. ಸೊ ಲುಕ್ ವೈಸ್ ನಿಮಗೆ ಯಾವುದು ಯಾವ ಥರ ಕಾಣುತ್ತೆ ಅಂತ. ಆಬ್ವಿಯಸ್ಲಿ ತುಂಬ ಡಿಸ್ಟಿಂಕ್ಟಿವ್ ಆಗಿದೆ ಎರಡು ಲುಕ್ಸು. ಬಟ್ ನಾವು ಇಲ್ಲಿ ಯಾವ ಥರ ನೋಡೋಣ ಅಂದರೆ ಫಸ್ಟ್ಲಿ ಒಂದು ಪ್ರೀಮಿಯಮ್ನೆಸ್ಸಲ್ಲಿ ನೋಡೋಣ, ಫಿಟ್ ಆ್ಯಂಡ್ ಫಿನಿಷಲ್ಲಿ ನೋಡೋಣ ಆ್ಯಂಡ್ ಬೇಸಿಕಲಿ ಒಂದು ಬಿಗರ್ ಫೀಲ್ ಆರ್ ನಿಮಗೆ ಒಂದು ಬಿಗರ್ ಬೈಕ್ ಫೀಲ್ ಯಾವ್ದು ಕೊಡುತ್ತೆ ಅದನ್ನು ನೋಡೋಣ. ಸೊ ಫಸ್ಟ್ಲಿ ಐ ವುಡ್ ಸೇ ಪ್ರೀಮಿಯಮ್ನೆಸ್ಸು ಫಿಟ್ ಆ್ಯಂಡ್ ಫಿನಿಶ್ ವೈಸ್ ನೋಡೋದಾದರೆ ಪರ್ಸ್ನಲಿ ನನಗೆ ಆ್ಯಕ್ಚುಲಿ ಡ್ಯೂಕ್ 390 ಲುಕ್ಸ್ ಬೆಟರ್. ಎಸ್ಪೆಷಲಿ ಇವಾಗ ಒಂದು ಬ್ಲ್ಯಾಕ್ ಕಲರ್ ಬೇರೆ ಬಂದುಬಿಟ್ಟಿದೆ. ಸೊ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡ್ಯೂಕ್ 390ಗೆ. ಸೊ ಅದನ್ನು ಕನ್ಸಿಡರ್ ಮಾಡಿದೆ ನನಗೆ ಪರ್ಸ್ನಲಿ ದ ಡ್ಯೂಕ್ 390 ಲುಕ್ ಚೆನ್ನಾಗಿ ಕಾಣ್ತದೆ. ಬಿಕಾಸ್ ಸಿ ಫಾರ್ ಅ ನೇಕೆಡ್ ಬೈಕ್ ಇಟ್ ಈಸ್ ಕೈಂಡ್ ಆಫ್ ಯು ಎಕ್ಸೆಪ್ಟ್ ಪ್ಲಾಸ್ಟಿಕ್ಕು. ಈವನ್ ದೋ ಇದರಲ್ಲಿ ಪ್ಲಾಸ್ಟಿಕ್ ಇದ್ರೂ ಕಾಂಪ್ಯಾಕ್ಟ್ ಆಗಿ ಫಿನಿಶ್ ಆಗಿದೆ ಆ್ಯಂಡ್ ಜಾಸ್ತಿ ಪ್ಲಾಸ್ಟಿಕ್ಕು ಇಲ್ಲ. ಕಂಪೇರ್ ಟು ದ ಅಡ್ವೆಂಚರ್ 390 ಎಕ್ಸು ಅಷ್ಟೊಂದು ಪ್ಲಾಸ್ಟಿಕ್ ಇಲ್ಲ ಆ್ಯಂಡ್ ಇಟ್ ಡಸಂಟ್ ಫೀಲ್ ಫ್ಲಿಮ್ಸಿ. ಐ ನೋ ಬಿಕಾಸ್ ಆಫ್ ದ ಪ್ಲಾಸ್ಟಿಕ್ ವೈಬ್ರೇಷನ್ ಎರಡರಲ್ಲೂ ಇರುತ್ತೆ, ಬಟ್ ದ ಥಿಂಗ್ ಈಸ್ ಇಟ್ ಡಸಂಟ್ ಫೀಲ್
ಫ್ಲಿಮ್ಸಿ ಆ್ಯಂಡ್ ಕೈಂಡ್ ಆಫ್ ನಿಮಗೆ ಇದರಲ್ಲಿ ಇರುವಂಥ ಪ್ಲಾಸ್ಟಿಕ್ಕು ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಲುಕ್ ವೈಸ್ ಆಲ್ಸೋ ನಿಮಗೆ ಎಲ್ಲ ಆ್ಯಂಗಲಿಂದ ನನಗೆ ಡ್ಯೂಕ್ 390 ಅಗೇನ್ ಇಟ್ಸ್ ಅ ವೆರಿ ಸಬ್ಜೆಕ್ಟಿವ್ ಒಪಿನಿಯನ್, ಬಟ್ ನನಗೆ ಡ್ಯೂಕ್ 390 ಐ ನೋ ಇಫ್ ಯು ಆರ್ ರೆಟ್ರೋ ಬೈಕ್ ಲವರ್ ನಿಮಗೆ ಅದು ಇಷ್ಟ ಆಗಲ್ಲ, ಬಟ್ ಇಫ್ ಯು ಪ್ಲೇಸ್ ಯುವರ್ ಸೆಲ್ಫ್ ಇನ್ ದ ಶೂಸ್ ಆಫ್ ನೇಕೆಡ್ ಬೈಕ್ ಲವರು, ಆವಾಗ ನಿಮಗೆ ಮೇ ಬಿ ದಿಸ್ ಬೈಕ್ ಲುಕ್ಸ್ ಅಗ್ರೆಸಿವು, ಒಂಥರ ದ ಟ್ಯಾಂಕ್ ಸ್ಟ್ರೌಟ್ಸ್ ಎಲ್ಲ ಸಖತ್ತಾಗಿದೆ. ಸೊ ದ್ಯಾಟ್ ಲುಕ್ಸ್ ಒಂಥರ ಆ ಫೀಲ್ ಕೊಡುತ್ತೆ ನಿಮಗೆ, ಒಂದು ಅಗ್ರೆಸಿವ್ ಬೈಕ್ ಲುಕ್ ಫೀಲ್ ಕೊಡುತ್ತೆ ಆ್ಯಂಡ್ ಕಂಪ್ಲೀಟ್ ಪ್ರೀಮಿಯಮ್ನೆಸ್ ಫೀಲ್ ಇರುತ್ತೆ ಅದರಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ಬಿಗ್ ಬೈಕ್ ಫೀಲು, ಅಲ್ಲಿ ಮೇ ಬಿ ಇಟ್ ಡಸಂಟ್ ಲುಕ್ ದ್ಯಾಟ್ ಬಿಗ್ಗು, ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಕಾಂಪ್ಯಾಕ್ಟ್ ಬೈಕು, ಸೊ ಅಲ್ಲಿ ಮೇ ಬಿ ಹೊಡ್ತಾ ಬಿಡುತ್ತೆ. ದಟ್ ಈಸ್ ದ ಓನ್ಲಿ ಪ್ಲೇಸ್ ನನಗೆ ಐ ಮೀನ್ ಲುಕ್ ವೈಸ್ ನನಗೆ KTM 390 ಅಡ್ವೆಂಚರ್ ಎಕ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಕಾಣುತ್ತೆ ವಿತ್ ಅ ಡಕಾರ್ ಲುಕ್ಕು. ಬಟ್ ಅಟ್ ದ ಸೇಮ್ ಟೈಮ್ ಐ ವುಡ್ ಸೇ ದಟ್ ಇಟ್ ಕಂಪೇರ್ ಟು ದ ಡ್ಯೂಕ್ 390 ನನಗೆ ಮೇ ಬಿ ಅಷ್ಟು ಪ್ರೀಮಿಯಂ ಫೀಲ್ ಆಗಲ್ಲ, ಬಟ್ ಇಟ್ ಡಸ್ ಫೀಲ್ ಬಿಗ್ಗು. ಅದರಲ್ಲಿ ವಿಂಡ್ ಸ್ಕ್ರೀನ್ ತುಂಬ ಲಾಂಗ್ ಇದೆ ಆ್ಯಂಡ್ ಈವನ್ ಮುಂದ್ಗಡೆ ತುಂಬ ಟಾಲ್ ಸ್ಟ್ಯಾಂಡ್ ಇದೆ, ಹಿಂದ್ಗಡೆ ಆ್ಯಕ್ಚುಲಿ ತುಂಬ ನ್ಯಾರೋ ಇದೆ. ಹಿಂದ್ಗಡೆಯಿಂದ ನನಗೆ ಪರ್ಸನಲಿ ಡ್ಯೂಕ್ 390 ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ಈವನ್ ದ ಟೇಲ್ ಲೈಟ್ ಆ್ಯಂಡ್ ಎವ್ರಿಥಿಂಗ್ ಲುಕ್ಸ್ ಗುಡ್ ಇನ್ ದ ಡ್ಯೂಕ್ 390. ಬಟ್ ಇದರಲ್ಲಿ ಒಂಥರ ಸಣ್ಣ ಟೇಲ್ ಲೈಟ್, ಒಂಥರ ತುಂಬ ನ್ಯಾರೋ ಆಗಿದೆ ಹಿಂದ್ಗಡೆ. ಐ ಥಿಂಕ್ ಹಿಂದ್ಗಡೆಯಿಂದ ನನಗೆ ಅಷ್ಟೊಂದು ಲುಕ್ಕು ಇಷ್ಟ ಆಗಿಲ್ಲ, ಬಟ್ ಪರ್ಸ್ನಲಿ ಅದು ಮುಂದ್ಗಡೆ ಲುಕ್ಕು ದಟ್ ಬಿಗ್ ಬೈಕ್ ಫೀಲ್ ನಿಮಗೆ ಕೊಡುತ್ತೆ. ಸೊ ರೈಡರ್ ವೈಸ್ ನೀವು ಯೋಚನೆ ಮಾಡೋದಾದರೆ ವಿಚ್ ಕೈಂಡ್ ಆಫ್ ರೈಡರ್, ಲೈಕ್ ಟಾಲ್ ಆರ್ ಬಲ್ಕಿ ರೈಡರ್ ಆಗಿದ್ದರೆ ಆರ್ ವಾಟ್ ಎವರ್ ನಿಮ್ಮದು ಫಿಟ್ನೆಸ್ ಮೇಲೆ ಯಾವ ಥರ ನೀವು ಚೂಸ್ ಮಾಡಬೇಕಂತ ಕೇಳಿದ್ರೆ, ಸಿ ಟು ಬಿ ವೆರಿ ಆನೆಸ್ಟ್, ನನಗೆ ಎರಡು ಬೈಕ್ನ ನೀವು ಯಾವ ಥರ ರೈಡರ್ ಬೇಕಾದರೆ ಓನ್ ಮಾಡ್ಬೋದು. ಅಷ್ಟು ಪರ್ಟಿಕ್ಯುಲರ್ ಇಲ್ಲ. ಆ್ಯಾವ್ರೇಜ್ ಸೈಜ್ ರೈಡರ್ ನಿಮಗೆ ಲೈಕ್ 5'8", 5'6" ಇರೋರು ಎರಡು ಬೈಕಲ್ಲಿ ಚೆನ್ನಾಗೇ ಕಾಣ್ತಾರೆ, ಇಟ್ ಡಸಂಟ್ ಲುಕ್ ದ್ಯಾಟ್ ಬ್ಯಾಡು. ಬಟ್ ಇಫ್ ಯು ಆರ್ ಸ್ಲೈಟ್ಲಿ ಆನ್ ದ ಶಾರ್ಟರ್ ಎಂಡು, ನನ್ನ ಪ್ರಕಾರ ನಿಮಗೆ ಡ್ಯೂಕ್ 390 ಇಸ್ ಅ ಬೆಟರ್ ಆಪ್ಷನ್. ಎಸ್ಪೆಷಲಿ ನಿಮ್ಮದು ಪರ್ಪಸ್ ಸಿಟಿ ಆ್ಯಂಡ್ ಟೂರಿಂಗ್ ಮಾತ್ರ ಇದೆ ಅಂದರೆ ಪರ್ಪಸಿಗೆ ಬರ್ತೀನಿ, ಯೂಸೇಜಿಗೆ ಬರ್ತೀನಿ, ಬಟ್ ದ್ಯಾಟ್ ಈಸ್ ಅ ಗುಡ್ ಇನಫ್ ವೆಹಿಕಲ್ ನನ್ನ ಪ್ರಕಾರ. ಯು ಡೋಂಟ್ ನೀಡ್ ಟು ಗೋ ಮೋರ್. ಎಸ್ಪೆಷಲಿ ನೀವು 5'5" ಕಮ್ಮಿ ಇದ್ದೀರಾ ಅಂದರೆ ಬೆಟರ್ ಡ್ಯೂಕ್ 390 ಬೆಟರು. ಆ್ಯಂಡ್ ನೀವು ಸ್ವಲ್ಪ ಟಾಲರ್ ಎಂಡಲ್ಲಿ ಇದ್ದೀರಾ, 5'11" ತುಂಬ ಟಾಲ್ ಇದ್ದೀರಾ ಅಂದರೆ ದ ಥಿಂಗ್ ಇಸ್ ನಿಮಗೆ ಡ್ಯೂಕ್ 390 ಸ್ವಲ್ಪ ಕ್ರಾಂಪ್ಟ್ ಅನ್ಸುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಗೋ ಫಾರ್ ದ 390 ಅಡ್ವೆಂಚರ್ ಎಕ್ಸ್. ನೀವು ಸ್ವಲ್ಪ ಟಾಲರ್ ಆಗಿದ್ದೀರಾ, ನೀವು ಸ್ವಲ್ಪ ಬ್ರಾಡರ್ ಆಗಿದ್ದೀರಾ ಅಂದರೆ ದ 390 ಅಡ್ವೆಂಚರ್ ಎಕ್ಸ್ ವಿಲ್ ಬಿ ಅ ಬೆಟರ್ ಬೈ. ಸಿ ಟು ಬಿ ಆನೆಸ್ಟು, ಎರಡೂ ನಿಮಗೆ ತುಂಬ ಡಿಫ್ರೆನ್ಸ್ ಇಲ್ಲ. ನಾನು ಆಬ್ವಿಯಸ್ಲಿ ಡಿಫ್ರೆನ್ಸಸ್ ಹೇಳ್ತೀನಿ ಆ್ಯಂಡ್ ಸಟಲ್ ಡಿಫ್ರೆನ್ಸಸ್ ಇದೆ, ಬಟ್ ಐ ವುಡ್ ಸೇ ಇಫ್ ಯು ಆರ್ ವೇ ಟು ಟಾಲ್ ಆರ್ ವೇ ಟು ಶಾರ್ಟು, ಐ ಥಿಂಕ್ ನೀವು ಬೆಟರ್ ಬೇಸ್ಡ್ ಆನ್ ಬೈಕೇ ತೊಗೊಳ್ಳಿ. ಐ ಮೀನ್ ಬೇಸ್ಡ್ ಆನ್ ಹೌ ದ ಬೈಕ್ ಇಸ್ ಡಿಸೈನ್ಡ್ ತೊಗೊಳ್ಳಿ, ದ್ಯಾಟರ್ ದೆನ್ ಯೂಸೇಜ್ ಎಲ್ಲ. ಬಿಕಾಸ್ ಆಮೇಲೆ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ಬಿಕಾಸ್ ನೀವು ಟಾಲ್ ಆಗಿದ್ಬಿಟ್ಟು ಈ ಬೈಕಲ್ಲಿ ನೀವು ರೈಡ್ ಮಾಡ್ತಾ ಇದ್ದೀರ ಅಂದರೆ ಒಂದು ಕಂಫರ್ಟ್ ಇರಲ್ಲ, ಇದು ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ, ಸಣ್ಣದಾಗಿ ಕಾಣುತ್ತೆ. ಆ್ಯಂಡ್ ಇಫ್ ಯು ಆರ್ ಅ ಶಾರ್ಟರ್ ರೈಡರ್ ಆ್ಯಂಡ್ ಯು ಆರ್ ಕೈಂಡ್ ಆಫ್ ಕ್ಲೈಂಬಿಂಗ್ ಆನ್ ದ 390 ಅಡ್ವೆಂಚರ್ ಎಕ್ಸ್, ಆಮೇಲೆ ನೀವು ರಿಗ್ರೆಟಿಂಗ್ ಬೈಯಿಂಗ್ ದಟ್ ಬೈಕು, ಐ ವುಡ್ ಸೇ ಇಟ್ಸ್ ಬೆಟರ್ ನಾಟ್ ಟು ಗೋ ಫಾರ್ ದಟ್. ನಿಮಗೆ ದ ಸಿಟಿ ಆ್ಯಂಡ್ ಟೂರಿಂಗ್ ಪರ್ಪಸ್ಗೆ ಯು ಆರ್ ಗುಡ್ ಇನಫ್ ವಿತ್ ಡ್ಯೂಕ್ 390 only, no need for the Adventure 390X. ಸೊ ದ್ಯಾಟ್ ಇಸ್ ದ ಥಿಂಗ್. ಸೊ ಯೂಸೇಜಿಗೆ ಬಂದುಬಿಡೋಣ. ಸೊ ಯೂಸೇಜಲ್ಲಿ ದ ಹಿಲ್ ರೈಡ್ ನೀವು ಕನ್ಸಿಡರ್ ಮಾಡೋದಾದ್ರೆ, ಬಿಕಾಸ್ ಹಿಲ್ ರೈಡು ಎರಡಕ್ಕೂ ಸಿಮಿಲರ್ ಆಗಿರುತ್ತೆ, ಬಿಕಾಸ್ ಎರಡು ಸೇಮ್ ಇಂಜಿನ್ ಆಗಿರೋದ್ರಿಂದ ದೇರ್ ಇಸ್ ನೋ ಡಿಫ್ರೆನ್ಸು. ಎರಡರಲ್ಲೂ ನಿಮಗೆ ಇನಿಷಿಯಲ್ಸ್ ಅಷ್ಟೊಂದಿಲ್ಲ. ಸೊ ಓವರ್ ಆಲ್ ಐ ವುಡ್ ಸೇ ದ್ಯಾಟ್ ಎರಡರಲ್ಲೂ ನಿಮಗೆ ಹಿಲ್ ರೈಡು, ಐ ಆಮ್ ನಾಟ್ ಸೇಯಿಂಗ್ ದಟ್ ಎಂಜಾಯ್ ಮಾಡಲ್ಲ ಅಂತ ಹೇಳಲ್ಲ, ಯು ವಿಲ್ ಎಂಜಾಯ್ ದ ಹಿಲ್ ರೈಡ್ ಬಿಕಾಸ್ ಇದರಲ್ಲಿ ಹ್ಯಾಂಡ್ಲಿಂಗ್ ಸೂಪರ್ ಆಗಿದೆ ಎರಡು ಬೈಕಲ್ಲಿ. ಸೊ ದ್ಯಾಟ್ ಪಾರ್ಟ್ ಯು ವಿಲ್ ಎಂಜಾಯ್ ಡೆಫಿನೆಟ್ಲಿ. ಬಟ್ ಡೆಫಿನೆಟ್ಲಿ ನಿಮಗೆ ವೆನೆವರ್ ದೆರ್ ಇಸ್ ಅ ಲಿಟಲ್ ಬಿಟ್ ಟಾಲರ್ ಸ್ಟೀಪು, ನಿಮ್ಗೆ ಇನಿಷಿಯಲ್ಸ್ ನಿಮಗೆ ಯು ವುಡ್ ಎಕ್ಸ್ಪೆಕ್ಟ್ ದಟ್ ಲಿಟಲ್ ಬಿಟ್ ಬೆಟರ್ ಇನಿಷಿಯಲ್ಸ್ ಇದ್ದಿದ್ರೆ ಇಷ್ಟ ಆಗ್ತಿತ್ತು. ಸೊ ಎರಡರಲ್ಲೂ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಅಗೇನ್ ಇಟ್ಸ್ ಅ ವೆರಿ ಎಕ್ಸ್ಟ್ರೀಮ್ ಕೇಸು. ಓವರ್ ಆಲ್ ನೀವು ಹಿಲ್ ರೈಡು ಎರಡರಲ್ಲೂ ಎಂಜಾಯ್ ಮಾಡ್ತೀರಾ, ಬಟ್ ಯು ವಿಶ್ ದಟ್ ಇನಿಷಿಯಲ್ ಸ್ವಲ್ಪ ಬೆಟರ್ ಇದೆ, ಚೆನ್ನಾಗಿತ್ತು. ಟಾರ್ಕ್ ಎರಡರಲ್ಲೂ ಚೆನ್ನಾಗಿದೆ. ಸೊ ಐ ಥಿಂಕ್ ಆನ್ ಅ ನಾರ್ಮಲ್ ಸ್ಪೀಡ್ ನೀವು ಅದನ್ನು ನೋಟಿಸ್ ಮಾಡಲ್ಲ. ಸೊ ಎನಿವೆ ಸಿಟಿ ರೈಡ್ ಬರೋಣ. ಅಗೇನ್ ಸಿಟಿ ರೈಡ್ ವಿಚಾರ ಬರೋದಾದ್ರೂ ಎರಡು ಐ ವುಡ್ ಸೇ ನಿಮಗೆ ರೈಡಿಂಗ್ ವೈಸ್ ನನ್ನ ಒಪಿನಿಯನ್ಲಿ ಎರಡು ಎಂಜಾಯ್ ಮಾಡ್ತೀರಾ. ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಬಿಕಾಸ್ ಒಂದು ADVನ ನೀವು ಸಿಟಿ ರೈಡಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಸ್ಪೆಸಿಫಿಕ್ ADV. ನೀವು 390X ಆಗಿರಲಿ, S ಆಗಿರಲಿ, ಅವ್ರು 250 ಆಗಿರಲಿ, ನಿಮಗೆ ಮೂರು ಬೈಕಲ್ಲಿ ನೀವು ಸಿಟಿ ರೈಡ್ನ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ಡ್ಯೂಕಲ್ಲಂತೂ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಿದ್ರಿ ಬಿಕಾಸ್ ಆಫ್ ದ ಲೈಟ್ ವೇಟ್ ಇದೆ ನಿಮಗೆ. ಓವರ್ ಆಲು ವೆಯ್ಟ್ ವೈಸ್ ನಿಮಗೆ ಡಿಫ್ರೆನ್ಸ್ ಇದೆ. ಬಟ್ ಅಗೇನ್ ದ ವೇ ದೇ ಹ್ಯಾವ್ ಬಿಲ್ಟ್ ದ ವೆಹಿಕಲ್ಲು, ದ ಮಾಸ್ ಸೆಂಟ್ರಲೈಸೇಷನ್ ಸೂಪರ್ ಆಗಿದೆ ಈವನ್ ಇನ್ ದ ADV ಟೆಕ್ಸಲ್ಲಿ. ಸೊ ಅದರಿಂದ ಐ ವುಡ್ ಸೇ ದಟ್ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಹ್ಯಾಂಡ್ಲಿಂಗ್ ವೈಸ್ ನಿಮಗೆ ಐ ವುಡ್ ಸೇ ಯು ವಿಲ್ ಎಂಜಾಯ್ ಬೋತ್ ದ ವೇಕ್. ನೀವು ತುಂಬ ನೀವು ಪರ್ಟಿಕ್ಯುಲರ್ ಆಗಿದ್ದರೆ ಆ್ಯಂಡ್ ನೀವು ಓಕೆ ಜಸ್ಟ್ ವಿತ್ ಲೈಕ್ ಥಿಯರಿ ವೈಸ್ ನೀವು ನೋಡೋದಾದರೆ ಡ್ಯೂಕ್ 390 ಇಸ್ ಬೆಟರ್ ದ್ಯಾನ್ 390X ಅಂತ ಹೇಳ್ಬೋದು. ಬಿಟ್ಟರೆ ಐ ವುಡ್ ಸೇ ನಿಮಗೆ ಮೋರ್ ಆರ್ ಲೆಸ್ ಸಿಮಿಲರ್ ಇದೆ. ಬಟ್ ದರ್ ಇಸ್ ಒನ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನನಗೆ ಅಲ್ಲಿ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಡೀಲ್ ಬ್ರೇಕರ್, ಇಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಚೇಂಜು. ಈಸ್ ದಟ್ ನಿಮಗೆ 390 ಅಡ್ವೆಂಚರ್ ಎಕ್ಸಲ್ಲಿ ದ ವಿಂಡ್ ಸ್ಕ್ರೀನ್ ಟಾಲ್ ಆಗಿದೆ. ಸೊ ಟಾಲ್ ಆಗಿರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅಂದರೆ, ಅಗೇನ್ ದಿಸ್ ಇಸ್ ಸಮಥಿಂಗ್ ಯು ಕ್ಯಾನ್ ಫಿಕ್ಸು, ಬಟ್ ನಾನು ಹೇಳ್ಬಿಡ್ತೀನಿ. ಈಸ್ ದಟ್ ನಿಮಗೆ ಮಳೆ ಬಂದಾಗ ಡೆಫಿನೆಟ್ಲಿ ನಿಮಗೆ ಐ ಥಿಂಕ್ ಇದೆಲ್ಲ ನಿಮ್ಮ ಟೂರಿಂಗ್ ಆಫ್ ರೋಡಿಂಗ್ ಎನಿ ರೈಡಲ್ಲೂ ಅದು ಎಫೆಕ್ಟ್ ಆಗುತ್ತೆ. ಈಸ್ ದಟ್ ನಿಮಗೆ ಮುಂದ್ಗಡೆ ಏನಿದೆ ಕಾಣಲ್ಲ. ಸೊ ದ ಸಿಂಪಲ್ ಫಿಕ್ಸ್ ಇಸ್ ಚೇಂಜ್ ದ ವಿಂಡ್ ಸ್ಕ್ರೀನ್ ಅಷ್ಟೇ. ಐ ಥಿಂಕ್ ಆಲ್ರೆಡಿ ಮೋಟೋ ಟಾರ್ಕ್ ಅವರು ಐ ಥಿಂಕ್ ಸಾಕಷ್ಟು ನಿಮಗೆ ಆಕ್ಸೆಸರೀಸ್ ತಂದುಬಿಟ್ಟಿದ್ದಾರೆ. ಐ ಥಿಂಕ್
ದೇ ವಿಲ್ ಬ್ರಿಂಗ್ ವಿಂಡ್ ಸ್ಕ್ರೀನ್ ಫಾರ್ ಶೋರು, ಅವರು ಆರ್ ಎನಿ ಅದರ್ ಕಂಪನಿ ವಿಲ್ ಬ್ರಿಂಗ್. ಸೊ ಅದು ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ದಟ್ ಈಸ್ ಸಮಥಿಂಗ್. ಒಂದು ಮಳೆ ಬಂದಾಗ, ಇನ್ನೊಂದು ನಿಮಗೆ ತುಂಬ ಟ್ರಾಫಿಕ್ ಸಿಚುವೇಶನ್ ಇದ್ದಾಗ ಅಕ್ಕಪಕ್ಕ ಗಾಡಿ ಓಡಬೇಕಾದ್ರೆ ಯು ಹ್ಯಾವ್ ಟು ಲುಕ್ ಡೌನ್. ಸೊ ಅಲ್ಲಿ ನಿಮಗೆ ಸ್ವಲ್ಪ ನಿಮ್ಮದು ವ್ಯೂನ ಬ್ಲಾಕ್ ಮಾಡುತ್ತೆ ದಟ್ ವಿಂಡ್ ಸ್ಕ್ರೀನು. ಸೊ ಅಲ್ಲಿ ಮೇ ಬಿ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಇನಿಷಿಯಲಿ. ಬಟ್ ಐ ವುಡ್ ಸೇ ಎನಿಬಡಿ ಹೂಸ್ ಪ್ಲಾನಿಂಗ್ ಟು ಬೈ ದ 390 ಅಡ್ವೆಂಚರ್ ಎಕ್ಸು ಡೆಫಿನೆಟ್ಲಿ ನೀವು ಒಂದು ವಿಂಡ್ ಸ್ಕ್ರೀನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಐ ಆಮ್ ನಾಟ್ ಸೇಯಿಂಗ್ ದಟ್ ದಿಸ್ ವಿಂಡ್ ಸ್ಕ್ರೀನ್ ಇಸ್ ಬ್ಯಾಡ್. ಈ ವಿಂಡ್ ಸ್ಕ್ರೀನು ಪರ್ಟಿಕ್ಯುಲರ್ಲಿ ಮಾಡಿರೋದು ಟೂರಿಂಗ್ಗೋಸ್ಕರ. ಸೊ ಐ ಥಿಂಕ್ ಇಫ್ ಯು ಆರ್ ಏಬಲ್ ಟು ಗೆಟ್ ಅನದರ್ ವಿಂಡ್ ಸ್ಕ್ರೀನು, ನೀವು ರೆಗ್ಯುಲರ್ ಆಗಿ ಸಿಟಿಯಲ್ಲಿ ಹೋಗಬೇಕಾದ್ರೆ ಬೆಟರ್ ಗೋ ಫಾರ್ ಅನದರ್ ವಿಂಡ್ ಸ್ಕ್ರೀನ್. ದಟ್ ಇಸ್ ವಾಟ್ ಮೈ ಸಜೆಷನ್ ಇಸ್. ಸೊ ಎನಿವೆ ಸಿಟಿ ಆಯಿತು. ಇವಾಗ ಸೊ ಟೂರಿಂಗ್ ಬರೋಣ. ಸೊ ಟೂರಿಂಗಲ್ಲಿ ದ ಆಬ್ವಿಯಸ್ ಥಿಂಗ್ ಇಸ್ ನಿಮಗೆ 390 ಅಡ್ವೆಂಚರ್ ಎಕ್ಸ್ ಇಸ್ ಅ ಬೆಟರ್ ವೆಹಿಕಲ್ ಬಿಕಾಸ್ ಇದರಲ್ಲಿ 1917 ಕಾಂಬಿನೇಷನ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಬೆಟರ್ ಇದೆ, ಸಸ್ಪೆನ್ಷನ್ ಟ್ರಾವೆಲ್ ಬೆಟರ್ ಇದೆ, ಆ್ಯಂಡ್ ವಿಂಡ್ ಪ್ರೊಟೆಕ್ಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದ ವಿಂಡ್ ಪ್ರೊಟೆಕ್ಷನ್ ಸಕ್ಕತ್ತಾಗಿದೆ ಟೂರಿಂಗ್ಗೋಸ್ಕರ. ಸೊ ಅದರಿಂದ ನೀವು ಆಬ್ವಿಯಸ್ಲಿ ಯು ವಿಲ್ ಬಿ ಎಂಜಾಯಿಂಗ್ ದ ಟೂರಿಂಗ್. ಆ್ಯಂಡ್ ಈವನ್ ದ ರೈಡರ್ ಪೊಸಿಷನು ಅರ್ಗೊನಾಮಿಕ್ಸ್ ಇಸ್ ಸ್ಲೈಟ್ಲಿ ಬೆಟರ್ ಕಂಪೇರ್ ಟು ದ 390 ಅಡ್ವೆಂಚರ್ ಎಕ್ಸ್. ಸ್ಲೈಟ್ಲಿ ಏನೋ ಸ್ವಲ್ಪ ಜಾಸ್ತಿನೇ ಬೆಟರ್ ಇದೆ. ಬಟ್ ಆ್ಯಸ್ ಮಚ್ ಆ್ಯಸ್ ಯು ನೋ ರೈಡಿಂಗು, ಟೂರಿಂಗ್ ಮಾಡೋದು ನಿಮ್ಗೆ ಗೊತ್ತಿದ್ರೆ, ಆ್ಯಂಡ್ ಜನರಲಿ ಇಫ್ ಯು ಆಸ್ಕ್ ಪ್ರಾಪರ್ ಟೂರರು, ಐ ಥಿಂಕ್ ಅವನಿಗೆ ಈ ಎರಡು ಬೈಕಲ್ಲಿ ಡಿಫ್ರೆನ್ಸು ಇರುತ್ತೆ. ಐ ಮೀನ್ ಡೆಫಿನೆಟ್ಲಿ 390 ಅಡ್ವೆಂಚರ್ ಇಸ್ ಗುಡ್ಡು, ಬಟ್ ಡ್ಯೂಕ್ 390ಯಲ್ಲೂ ಯು ಕ್ಯಾನ್ ಡೂ ಟೂರಿಂಗ್ ಟು ಬಿ ವೆರಿ ಆನೆಸ್ಟ್. ಓನ್ಲಿ ಥಿಂಗ್ ನೀವು ಸ್ವಲ್ಪ ಜಾಸ್ತಿ ಸ್ಟಾಪ್ಸ್ ತೊಗೋತೀರಾ ಬಿಕಾಸ್ ನಿಮಗೆ ಆ ಫೆಟ್ಟಿಂಗ್ ಆಗಿರುತ್ತೆ ಬಿಕಾಸ್ ಆಫ್ ದ ರೈಡಿಂಗ್ ಪೊಸಿಷನು. ಬಟ್ ಯು ವಿಲ್ ಎಂಜಾಯ್ ರೈಡಿಂಗ್ ದಟ್ ಬಿಕಾಸ್ ಟು ಬಿ ವೆರಿ ಆನೆಸ್ಟ್ ಅದು ತುಂಬ ಎಂಗೇಜಿಂಗ್ ಇಂಜಿನ್ ಇದೆ. ಸ್ವಲ್ಪ ಜಾಸ್ತಿನೇ ನಿಮಗೆ ಫ್ಯೂಲ್ ಕೆಪಾಸಿಟಿ ಬೇರೆ ಇದೆ. ಅದರಲ್ಲಿ 15 ಲೀಟರ್ ಇದೆ, ಇದರಲ್ಲಿ 14.5 ಇದೆ. ಆ್ಯಂಡ್ ಒನ್ ಆಫ್ ದ ಥಿಂಗ್ ಬಿಕಾಸ್ ದ ನ್ಯೂ ಅಪ್ಡೇಟ್ ಬಂದಿದೆ ನೋಡಿ, ಅದರಲ್ಲಿ ನಿಮಗೆ ಇವಾಗ ಡ್ಯೂಕ್ 390ಯಲ್ಲಿ ಯು ಆರ್ ಗೆಟಿಂಗ್ ಕ್ರೂಸ್ ಕಂಟ್ರೋಲ್. ಸೊ ನನ್ನ ಪ್ರಕಾರ ಕ್ರೂಸ್ ಕಂಟ್ರೋಲ್ ನಿಮ್ಮದು ಫೆಟ್ಟಿಗ್ನ ತುಂಬ ರೆಡ್ಯೂಸ್ ಮಾಡುತ್ತೆ ಇನ್ ಅ ವೇ. ಸೊ ಓವರ್ ಆಲ್ ನೀವು ನೋಡೋದಾದರೆ ಐ ವುಡ್ ಸೇ ದರ್ ಇಸ್ ನಾಟ್ ಮಚ್ ಡಿಫ್ರೆನ್ಸ್. ಬಿಕಾಸ್ ಇನ್ನೊಂದು ಫ್ಯಾಕ್ಟರ್ ಬಂದ್ಬಿಡೋಣ, ದಟ್ ಈಸ್ ದ ಸೀಟ್ ಕಂಫರ್ಟ್ ಆ್ಯಂಡ್ ದ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ. ಸೊ ಅಲ್ಲಿ ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟು ಎರಡು ಬೈಕಲ್ಲಿ ತುಂಬ ಡಿಫ್ರೆನ್ಸ್ ಇಲ್ಲ. ಐನೋ ಮೋಟೋಟಾರ್ಕ್ ಅವರು ರೀಸೆಂಟ್ಲಿ ಒಂದು ಆಕ್ಸೆಸರೀಸ್ ತಂದುಬಿಟ್ಟಿದ್ದಾರೆ ಫಾರ್ ದ ಲಗೇಜ್ ಕ್ಯಾರಿಯರ್ ಥರ ಒಂದು ಏನೋ ಹಾಕಿದ್ದಾರೆ ಫಾರ್ ದ 390 ಅಡ್ವೆಂಚರ್ ಎಸ್ ಆಲ್ಸೋ ಎಕ್ಸ್ ಆಲ್ಸೋ. ಐ ಥಿಂಕ್ ಎರಡಿಗೂ ಒಂದೇ ಯೂಸ್ ಮಾಡ್ಬೋದು. ಬಟ್ ಓವರ್ ಆಲ್ ನನ್ನ ಪ್ರಕಾರ ಎರಡು ಬೈಕಲ್ಲಿ ನೀವು ಇಟ್ ಈಸ್ ನಾಟ್ ಮೆಂಟ್ ಟು ರೈಡ್ ವಿತ್ ಲಾಡ್ ಆಫ್ ಲಗೇಜಸ್ಸು. ಸೊ ಎರಡು ಬೈಕಲ್ಲಿ ನಿಮ್ಗೆ ಅದೇ ಥರ ಲಗೇಜಸ್ ಕ್ಯಾರಿ ಮಾಡ್ಬೋದು. ಸೀಟ್ ಕಂಫರ್ಟು ಐ ವುಡ್ ಸೇ ಮೋರ್ ಆರ್ ಲೆಸ್ ಎರಡು ಬೈಕಲ್ಲಿ ಸೇಮ್ ಆಗಿದೆ. ತುಂಬ ಏನು ಕಂಫರ್ಟೇಬಲ್ ಇಲ್ಲ. ಆವ್ರೇಜ್ ಸೀಟ್ ಕಂಫರ್ಟ್ ಇನ್ ಬೋತ್ ದ ಬೈಕು, ಆವ್ರೇಜ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಇನ್ ಬೋತ್ ದ ಬೈಕ್ಸ್ ಆಗಿರೋದ್ರಿಂದ ಐ ಥಿಂಕ್ ದರ್ ಇಸ್ ಲಿಟಲ್ ಬಿಟ್ ಅಡ್ವಾಂಟೇಜ್ ವಿತ್ ಕ್ರೂಸ್ ಕಂಟ್ರೋಲ್ ವಿತ್ ಡ್ಯೂಕ್ 390. ಆ್ಯಂಡ್ ಓವರ್ ಆಲ್ ನಿಮಗೆ ನೀವು ತುಂಬ ಲಾಂಗ್ ಟೂರಿಂಗ್ ಮಾಡ್ತೀರಾ, ಲೈಕ್ ನೀವು ಇಫ್ ಯು ಆರ್ ಕನ್ಸಿಡರಿಂಗ್ ಮೋರ್ ದೆನ್ 300 ಕಿಲೋಮೀಟರ್ಸ್ ಅಂದರೆ ಆವಾಗ 390 ಅಡ್ವೆಂಚರ್ ಎಕ್ಸ್ ವುಡ್ ಬಿ ಎ ಬೆಟರ್ ಆಪ್ಷನ್. ಸೊ ದಟ್ ಈಸ್ ದ ಥಿಂಗ್. ಸೊ ವಾಟ್ ಪರ್ಪಸ್ ಐ ಹ್ಯಾವ್ ಟೋಲ್ಡ್, ಅಲ್ಲಿ ನನಗೆ ಎರಡರಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಅಂತ ಅನಿಸುತ್ತೆ ನನಗೆ. ಟೂರಿಂಗ್ ವೈಸು ತುಂಬ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಆಫ್ ರೋಡಿಂಗ್ ವೈಸು ಆಬ್ವಿಯಸ್ಲಿ ಲೈಕ್ ದ ಅಡ್ವಾಂಟೇಜಸ್ ಆರ್ ವೆರಿ ಕ್ಲಿಯರ್ ಫಾರ್ ದ 390 ಅಡ್ವೆಂಚರ್ ಎಕ್ಸ್ ಬಿಕಾಸ್ ಆಫ್ ದ ಗ್ರೌಂಡ್ ಕ್ಲಿಯರೆನ್ಸ್, ಸಸ್ಪೆನ್ಷನ್ ಟ್ರಾವೆಲ್ಲು, ಆ್ಯಂಡ್ ವೇ ದ ವೆಹಿಕಲ್ ಇಸ್ ಬಿಲ್ಟ್ ಓವರ್ ಆಲ್. ನೀವು ಡಕಾರ್ ಸ್ಟೈಲ್ ಬಿಲ್ಡ್ ಆಗಿದೆ ದ 390 ಅಡ್ವೆಂಚರ್ ಎಕ್ಸ್. ಸೊ ಡೆಫಿನೆಟ್ಲಿ ದ ಅಡ್ವಾಂಟೇಜ್ ಇರುತ್ತೆ ಇನ್ ಆಫ್ ರೋಡು. ಸೊ ಇದರಲ್ಲಿ ನೀವು 1917 ಕಾಂಬಿನೇಷನ್ ಆಲ್ ದೋಸ್ ಥಿಂಗ್ಸ್ ಇದೆ. ಆ್ಯಂಡ್ ನಾನು ಹೇಳಿದೆ ನೋಡಿ ಎಲ್ಲ ಸಸ್ಪೆನ್ಷನ್ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು. ಬಟ್ ಐ ವುಡ್ ಸೇ ನೀವು ಡ್ಯೂಕ್ 390ಯಲ್ಲೂ ಡೀಸೆಂಟ್ ಆಫ್ ರೋಡಿಂಗ್ ಮಾಡ್ಬೋದು ಬಿಕಾಸ್ ಇದರಲ್ಲೂ ನಿಮಗೆ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ದಟ್ ಈಸ್ ಆಲ್ಸೋ ನಾಟ್ ವೆರಿ ಬ್ಯಾಡು. ಬಟ್ ಐ ನೋ ದಟ್ ಆಬ್ವಿಯಸ್ಲಿ ಅದನ್ನು ಇಟ್ಕೊಂಡು ನೀವು ಆಫ್ ರೋಡಿಂಗ್ ಮಾಡಲ್ಲ. ಬಟ್ ಅಪರೂಪಕ್ಕೆ ನೀವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ, ಆಫ್ ರೋಡಿಂಗ್ ಯಾವುದೋ ಪಾತ್ ಇದೆ ಅಂದರೆ ಯು ಕ್ಯಾನ್ ಡೂ ವಿತ್ ಡ್ಯೂಕ್ 390. ಅಗೇನ್ ಆಸ್ ಐ ಟೋಲ್ಡ್ ದ ಪರ್ಪಸ್ ಇಸ್ ಸಿಟಿ ಆ್ಯಂಡ್ ಟೂರಿಂಗ್. ಸೊ ಪರ್ಪಸ್ ನಿಮ್ಮದು ಕ್ಲಿಯರ್ ಆಗಿದ್ದರೆ ಮೇ ಬಿ ಅಷ್ಟೊಂದು ಡಿಸ್ಟಿಂಕ್ಷನ್ ಇಲ್ಲ, ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ವಿತ್ 390 ಅಡ್ವೆಂಚರ್ ಎಕ್ಸ್. ಸೊ ಅಷ್ಟೇ ಬಂದ್ಬಿಟ್ಟು ಕಂಪ್ಯಾರಿಸನ್ನು. ಸೊ ಜಾಸ್ತಿ ಏನು ಕಂಪ್ಯಾರಿಸನ್ ಇಲ್ಲ ಇದರಲ್ಲಿ. ಸೊ ಎನಿವೆ ಕನ್ಕ್ಲೂಷನ್ ಬಂದ್ಬಿಡೋಣ, ವಾಟ್ ಶುಡ್ ಯು ಬೈ ಆರ್ ವಾಟ್ ಐ ವಿಲ್ ಬೈ. ಸೊ ಫಸ್ಟ್ಲಿ ನಾನೇನು ಬೈ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಪರ್ಸ್ನಲಿ ನನಗೆ ವೆರಿ ಸ್ಟ್ರೇಂಜ್ಲಿ ಬಿಕಾಸ್ ಆಫ್ ದಿಸ್ ಅಪ್ಡೇಟ್, ರೀಸೆಂಟ್ ಅಪ್ಡೇಟ್ ಬಂದಿರೋದ್ರಿಂದ ನನಗೆ ಪರ್ಸ್ನಲಿ ದ ಡ್ಯೂಕ್ 390 ಫೀಲ್ಸ್ ಅ ಬೆಟರ್ ಬೈ ಅಂತ ಅನಿಸುತ್ತೆ. ನಾನು ಏನಕ್ಕೆ ಅಂತ ಹೇಳ್ಬಿಡ್ತೀನಿ, ಹಾಗೆ ಅದರಿಂದ ನೀವು ಕನ್ಕ್ಲೂಷನ್ ತೊಗೊಬೇಡಿ. ನಂದು ಒಪಿನಿಯನ್ ಅಷ್ಟೇ, ಪರ್ಸ್ನಲ್ ಒಪಿನಿಯನು ಇಸ್ ನನಗೆ ಇಟ್ ಫೀಲ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ಒಂದು ಬಂದ್ಬಿಟ್ಟು ADV ಕ್ಯಾಟಗರಿ ಆಫ್ ಬೈಕ್ ಆರ್ ಟೂರಿಂಗ್ ಕ್ಯಾಟಗರಿ ಆಫ್ ಬೈಕು, ಇನ್ನೊಂದು ಬಂದ್ಬಿಟ್ಟು ಒಂದು ನೇಕೆಡ್ ಕ್ಯಾಟಗರಿ. ಸೊ ಇಫ್ ಐ ಆಮ್ ಪ್ಲಾನಿಂಗ್ ಟು ಬೈ ಅ ನೇಕೆಡ್ ಬೈಕು, ದಿಸ್ ವುಡ್ ಬಿ ಅ ಕಂಪ್ಲೀಟ್ ಪ್ಯಾಕೇಜ್. ನನಗೆ ಎಲ್ಲನೂ ಸಿಗ್ತಾ ಇದೆ, ದ ಅಡ್ಜಸ್ಟಬಿಲಿಟಿ ಸಿಗ್ತಾ ಇದೆ ನನಗೆ, ವಿಚ್ ಅದ್ರ ಬಗ್ಗೆ ನಾನು ಏನಕ್ಕೆ ಮೆನ್ಷನ್ ಮಾಡಿಲ್ಲ ಅಂದರೆ ಅಷ್ಟೊಂದೇನು ಫ್ಯಾಕ್ಟರ್ ಇಲ್ಲ. ದ ಸಸ್ಪೆನ್ಷನ್ ಅಡ್ಜಸ್ಟಬಿಲಿಟಿ, ದ ಅಡ್ಜಸ್ಟಬಿಲಿಟಿ ಬಂದ್ಬಿಟ್ಟು ನಿಮಗೆ ಟ್ರ್ಯಾಕ್ ಯೂಸ್ಗೋಸ್ಕರ ಮಾಡಿರೋದು, ಮೊದಲೇ ಹೇಳ್ತಾ ಇದ್ದೀನಿ. ತುಂಬ ನೀವು ಅದರಿಂದ ಲೈಕ್ ಡೋಂಟ್ ಗ್ಲೋ ಅಪ್ ಯುವರ್ ಐಸ್ ವಿತ್ ದಟ್ ಸಸ್ಪೆನ್ಷನ್ ಅಡ್ಜಸ್ಟಬಿಲಿಟಿ. ಬಟ್ ಅದರಲ್ಲಿ ನನ್ನ ಪ್ರಕಾರದ ಕ್ರೂಸ್ ಕಂಟ್ರೋಲ್ ಬಂದುಬಿಟ್ಟಿದೆ. ಆ್ಯಂಡ್ ಸಾಕಷ್ಟು ನಿಮಗೆ ಅದರಲ್ಲಿ ಚೇಂಜಸ್ ಮಾಡ್ಬೋದು, ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡ್ಬೋದು, ಲಾಂಚ್ ಕಂಟ್ರೋಲ್ ಇದೆ. ಸೊ ಆ್ಯಸ್ ಅ ಪ್ಯಾಕೇಜ್, ಆ್ಯಸ್ ಅ ನೇಕೆಡ್ ಬೈಕ್ ಪ್ಯಾಕೇಜ್, ದಟ್ ಫೀಲ್ಸ್ ಮೋರ್ ಕಂಪ್ಲೀಟ್ ಬೈಕ್. ವೆರಾಸ್ ದಿಸ್ ಆ್ಯಸ್ ಅ ADV ಟೂರರ್ ಬೈಕ್ಸ್ ನೀವು ನೋಡೋದಾದರೆ ದ ಎಸ್ ವರ್ಷನ್ ಫೀಲ್ಸ್ ಅ ಕಂಪ್ಲೀಟ್ ಬೈ. ಇದು ನನಗೆ ಐ ಥಿಂಕ್ ಇಟ್ ಫೀಲ್ಸ್ ಲಿಟಲ್ ಬಿಟ್ ಸ್ಟ್ರಿಪ್ಟ್ ಔಟ್ ಆಫ್ ಆಲ್ ದಿ ಫೀಚರ್ಸ್. ಆ್ಯಂಡ್ ನನ್ನ ದುಡ್ಡಿಲ್ಲ, ನನ್ನ ಹತ್ರ ಮನಿ ಇಲ್ಲ ಅಂತ ಇದನ್ನ ಬೈ ಮಾಡಿದಾಗ ಅನಿಸ್ತಾ ಇದೆ. ದ್ಯಾಟ್ ಫೀಲ್ ಕೊಡ್ತಾ ಇದೆ ನನಗೆ ವಿತ್ ಅಡ್ವೆಂಚರ್ ಎಕ್ಸು. ಈವನ್ ದೋ ಅದ್ರ ಬರ್ತೀನಿ ನಾನು, ವೈ ಇಟ್ ಈಸ್ ಸ್ಟಿಲ್ ವ್ಯಾಲ್ಯೂಬಲ್ಲು ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಬರ್ತೀನಿ, ಯಾವುದು ಚೆನ್ನಾಗಿ ಮಾಡುತ್ತೆ ಅಂತ. ಸೊ
ಸ್ಟಿಲ್ ಇಟ್ಸ್ ಅ ಗುಡ್ ಬೈ, ಬಟ್ ನನಗೆ ಆ್ಯಸ್ ಐ ಟೋಲ್ಡು ಏನೋ ಮಿಸ್ ಹೊಡಿತಾ ಇದೆ ಅಂತ ಫೀಲ್ ಬರ್ತದೆ ನನಗೆ. ಸೊ ದಟ್ ಈಸ್ ದ ಓನ್ಲಿ ಥಿಂಗು. ಸೊ ಎನಿವೇ, ಸೊ ನಿಮಗೆ ಯಾವ ಥರ ನೀವು ಡಿಸೈಡ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ದಿಸ್ ಇಸ್ ನಂದು ಒಪಿನಿಯನ್ ಅಷ್ಟೇ, ಬಟ್ ನೀವು ಯಾವ ಥರ ಚೂಸ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು, ಇಫ್ ಯು ಲೈಕ್ ಫೀಚರ್ಸ್, ಲೈಕ್ ಐ ಡೂ ಅಂಡರ್ಸ್ಟ್ಯಾಂಡು ಅ ಲಾಟ್ ಆಫ್ ಪೀಪಲ್ ಇವಾಗ ಯಾವ ಥರ ಬೈ ಮಾಡ್ತಾ ಇದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸಮಟೈಮ್ಸ್ ಯು ಲೈಕ್ ಟು ಬೈ ದ ಬೈಕ್ ಫಾರ್ ದ ಫೀಚರ್ಸ್, ಯು ವಾಂಟ್ ಟು ಬ್ರ್ಯಾಗ್ ಅಬೌಟ್ ವಿತ್ ಪೀಪಲ್ ದಟ್ ಯು ಹ್ಯಾವ್ ಫೀಚರ್ಸ್ ಆ್ಯಂಡ್ ಎವ್ರಿಥಿಂಗ್. ಆಲ್ಸೋ ಯು ವಾಂಟ್ ಟು ಲೈಕ್ ಹ್ಯಾವ್ ದಟ್ ಕಸ್ಟಮೈಸೇಷನ್ ವೆನ್ ಎವರ್ ಯು ನೀಡ್ ಅಂತ ತೊಗೊಳ್ತೀರಾ ನೀವು. ಸೊ ಆಬ್ವಿಯಸ್ಲಿ ದಟ್ ಈಸ್ ಓಕೆ, ಫೈನ್. ನನ್ನ ಪ್ರಕಾರ ನಾನು ಏನೇ ಹೇಳಿದ್ರು, ನೀವು ಪರ್ಪಸ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಎಲ್ಲ ಕನ್ಸಿಡರ್ ಮಾಡಿ ಬೈ ಮಾಡಿ ಅಂತ ಹೇಳಿದ್ರು, ದಟ್ಸ್ ಓಕೆ. ಇಟ್ಸ್ ಎ ವೆರಿ ನ್ಯಾಚುರಲ್ ಥಿಂಗ್, ನಿಮಗೆ ಅಟ್ರಾಕ್ಟ್ ಆಗಿಬಿಡುತ್ತೆ ಆ್ಯಂಡ್ ಯು ಬೈ ಇಟ್. ಸೊ ಇಫ್ ಯು ಆರ್ ದಟ್ ಕೈಂಡ್ ಆಫ್ ಪರ್ಸನ್, ದೆನ್ ಐ ಥಿಂಕ್ ದ ಡ್ಯೂಕ್ 390 ಆಸ್ ಐ ಟೋಲ್ಡ್ ಯು, ನಾನೇನಿಗೆ ಬೈ ಮಾಡ್ತೀನಿ ಅಂತ ನಂದು ರೀಸನ್ ಹೇಳ್ಬಿಟ್ಟೆ. ಆ ಕಂಪ್ಲೀಟ್ ಪ್ಯಾಕೇಜ್ ಅಂತ ಫೀಲ್ ಆಗೋದ್ರಿಂದ ಐ ವುಡ್ ಸೇ ಯು ಮೈಟ್ ಗೋ ಫಾರ್ ದ ಡ್ಯೂಕ್ 390 ಕಂಪೇರ್ ಟು ದ ಅಡ್ವೆಂಚರ್ 390X. ಅಡ್ವೆಂಚರ್ 390X ಅಲ್ಲಿ ಐ ವುಡ್ ಸೇ ದ ಫೀಚರ್ಸ್ ಚೆನ್ನಾಗಿದೆ. ಇಫ್ ಯು ಕಂಪೇರ್ ಇಟ್ ವಿತ್ ದ ಪ್ರೀವಿಯಸ್ ವರ್ಷನ್ ಆಫ್ ದ ಅಡ್ವೆಂಚರ್ 390X, ಅದರಲ್ಲಿ ತುಂಬ ಜಾಸ್ತಿನೇ ಸ್ಟ್ರಿಪ್ ಡೌನ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ನಾಟ್ ಎನಿವೇ ಪ್ರಾಪರ್ ಅಡ್ವೆಂಚರ್ ಬೈಕ್ ಆಲ್ಸೋ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಐ ಡೋಂಟ್ ಥಿಂಕ್ ದಿಸ್ ಇಸ್ ಸಚ್ ಅ ಬ್ಯಾಡ್ ಥಿಂಗ್ ಆಲ್ಸೋ. ಲೈಕ್ ತುಂಬಾ ಏನು ಲೈಕ್ ಕಳ್ಕೊಂಡೋಗಲ್ಲ. ಎಸ್, ದೇರ್ ಆರ್ ಸಮ್ ಫೀಚರ್, ಮೇ ಬಿ ಕ್ರೂಸ್ ಕಂಟ್ರೋಲ್ ಒಂದು ಕೊಟ್ಬಿಡ್ಬೋದಿತ್ತು. ಇಟ್ ಇಸ್ ಅ ಟೂರಿಂಗ್ ಬೈಕ್, ಬಟ್ ಎನಿವೇ ಯು ಆರ್ ಸ್ಟಿಲ್ ಗೆಟಿಂಗ್ ಗುಡ್ ಇನಫ್ ಫೀಚರ್ಸು. ನೋಡೋಕ್ಕೆ ಆ ಡ್ಯಾಶ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಸ್ಟಿಲ್ ಐ ವುಡ್ ಸೇ ನಿಮಗೆ ಆ ಫುಲ್ ಫೀಲಿಂಗ್ ಬೇಕು, ಕಂಪ್ಲೀಟ್ ಫೀಲಿಂಗ್ ಬೇಕಂದರೆ ಡ್ಯೂಕ್ 390 ಇಸ್ ಅ ಬೆಟರ್ ಆಪ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ದ ಐ ವುಡ್ ಸೇ ದ ರೈಡರ್ ಫೀಲ್ ಆಫ್ ರೈಡಿಂಗ್ ದಟ್ ಬೈಕು. ಸೊ ನೀವು ಯಾವ ಥರ ಪರ್ಸನ್ ಆರ್ ವಾಟ್ ಈಸ್ ಯರ್ ಪರ್ಸನಾಲಿಟಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಯು ಕ್ಯಾನ್ ಚೂಸ್ ದೀಸ್ ಟು ಬೈಕು. ಸಿ, ಟು ಬಿ ವೆರಿ ಆನೆಸ್ಟು, ಎರಡನ್ನೂ ಆಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಇಫ್ ಯು ಆರ್ ನಾಟ್ ವೆರಿ ಪರ್ಟಿಕ್ಯುಲರ್. ಬಟ್ ನಿಮ್ಮ ನೇಚರ್ ಏನು, ಇಫ್ ಯು ಆರ್ ಸ್ಲೈಟ್ಲಿ ಅಗ್ರೆಸಿವ್ ಕೈಂಡ್ ಆಫ್ ಪರ್ಸನ್, ನಿಮಗೆ ಸ್ಲೈಟ್ಲಿ ಅಗ್ರೆಸಿವ್ ರೈಡ್ ಮಾಡಬೇಕು, ಟೂರಿಂಗ್ ಆದರೂ ಇರಲಿ, ನೀವು ಸಿಟಿಯಲ್ಲಾದರೂ ಇರಲಿ, ನನಗೆ ವೆನ್ ಎವರ್ ಐ ಸಿ ಖಾಲಿ ಸ್ಟ್ರೆಚ್ನ ನೋಡಿದೆ ನನಗೆ ಫಾಸ್ಟಾಗಿ ಫುಲ್ ಫಾಸ್ಟಾಗಿ ಹೋಗಬೇಕು ಆ್ಯಂಡ್ ಐ ವಾಂಟ್ ಟು ಎಂಜಾಯ್ ದ ಥ್ರಿಲ್ ಆಫ್ ರೈಡಿಂಗ್ KTM ಅಂದರೆ ಐ ಥಿಂಕ್ ಯು ವಿಲ್ ಲೈಕ್ ದ ಡ್ಯೂಕ್ 390 ಮೋರ್ ದ್ಯಾನ್ ದ ADV 390X. ಸೊ ದಟ್ ಈಸ್ ವಾಟ್ ಐ ಫೀಲು. ಸೊ ನಿಮಗೆ ಆ ಅಗ್ರೆಸಿವ್ ಫೀಲ್ ಬೇಕು ಅಂದರೆ ನಿಮಗೆ ಡ್ಯೂಕ್ 390 ಬೆಟರ್ ಫೀಲ್ ಆಗುತ್ತೆ. ಅಗೇನ್ 390 ಅಡ್ವೆಂಚರ್ X ಇಸ್ ನಾಟ್ ಅ ಸ್ಲೋ ಪೋಕ್ ಅಗೇನ್, ಬಟ್ ಸ್ಟಿಲ್ ಐ ವುಡ್ ಸೇ ನಿಮಗೆ ಸ್ವಲ್ಪ ಇಟ್ ದ ನೇಚರ್ ಯಾವ ಥರ ಮಾಡಿದ್ದಾರೆ, ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಸಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ಸ್ವಲ್ಪ ಒಂದು ಮಾಸ್ ನೇಚರ್ ಬಿಲ್ಡ್ ಮಾಡಿದ್ದಾರೆ, ಸ್ವಲ್ಪ ಕ್ರಾಲಿಂಗ್ ಫೀಚರ್ ಕೊಟ್ಟಿದ್ದಾರೆ, ಸ್ವಲ್ಪ ನಿಮಗೆ ಆ ಲೀನಿಯರ್ ಫೀಲ್ ಆಗುತ್ತೆ ಕಂಪೇರ್ ಟು ದ ಪ್ರೀವಿಯಸ್ ವರ್ಷನ್ಸ್ ಆಫ್ KTM. ಸೊ ನಿಮಗೆ ಆ ಅಗ್ರೆಸಿವ್ KTM ಬೇಕು, ನಿಮಗೆ KTM ತೊಗೊಳ್ಳೋದೇ ಅಗ್ರೆಸಿವ್ ನೇಚರ್ಗೋಸ್ಕರ ಅಂದರೆ ದೆನ್ ಐ ವುಡ್ ಸೇ ದ ಡ್ಯೂಕ್ 390 ಇಸ್ ಅ ಬೆಟರ್ ಆಪ್ಷನ್. ದಿಸ್ ಈಸ್ ಅ ಮೋರ್ ಅ ಮಾಸ್ ಬೈಕ್, ಸ್ವಲ್ಪ ಎಲ್ಲರಿಗೂ ಸೂಟ್ ಆಗೋ ಥರ ಮಾಡಿದ್ದಾರೆ 390 ಅಡ್ವೆಂಚರ್ X ಆರ್ ಎನಿ ಆಫ್ ದಟ್ ಅಡ್ವೆಂಚರ್ ವರ್ಷನ್ಸು. ಸೊ ಅದರಿಂದ ನಿಮಗೆ ಮೇ ಬಿ ಅದು ಡಿಸಪಾಯಿಂಟ್ ಆಗ್ಬೋದು. ಸೊ ಇಫ್ ಯು ಆರ್ ಅ ಕಾಮ್ ನೇಚರ್, ಬಟ್ ಆನ್ ದ ಕಾಂಟ್ರರಿ ನೀವು ಒಂದು ಕಾಮರ್ ನೇಚರ್, ನೀವು ಒಂಥರ ಚಿಲ್ ರೈಡರ್ ಆಗಿ ಸ್ವಲ್ಪ ನನಗೆ ಓಕೆ, ನನಗೆ ಬಿಕಾಸ್ ಆಫ್ ಫೀಚರ್ಸ್ ಆ್ಯಂಡ್ ಎವ್ರಿಥಿಂಗ್ ನಂಗೆ ಇಷ್ಟ ಆಗಿದೆ, ದಟ್ಸ್ ವೈ ಆ್ಯಂಡ್ ಹೌ ದ ವೆಹಿಕಲ್ ಇಸ್ ಇಷ್ಟ ಆಗಿದೆ ಆ್ಯಂಡ್ ನನಗೆ ಕಾಮರ್ ಪರ್ಸನ್ ನಾನು ಅಂದರೆ ನಿಮಗೆ ಮೇ ಬಿ ದ 390 ಅಡ್ವೆಂಚರ್ X ವುಡ್ ಬಿ ಅ ಬೆಟರ್ ಆಪ್ಷನ್. ಸೊ ಲಾಸ್ಟ್ ಬಂದುಬಿಡೋಣ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಎಸ್ಪೆಷಲಿ ಇಂಡಿಯಾದಲ್ಲಿ ಇಸ್ ಆಲ್ವೇಸ್ ಟಾಕ್ಡ್ ಅಬೌಟು ಈಸ್ ದ್ಯಾಟ್ ನನಗೊಂದು ಆಲ್ರೌಂಡರ್ ಬೈಕ್ ಬೇಕು ಅಂತ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ದ ಅಡ್ವೆಂಚರ್ 390X ಇಸ್ ಅ ಬೆಟರ್ ಆಪ್ಷನ್. ಐ ಥಿಂಕ್ ದಟ್ ಈಸ್ ದ ರೀಸನ್ ಆಲ್ಸೋ ನನ್ನ ಒಪಿನಿಯನಲ್ಲಿ ಪೀಪಲ್ ವಿಲ್ ಬೈ ಮೋರ್ ದ 390 ಅಡ್ವೆಂಚರ್ X ಕಂಪೇರ್ಡ್ ಟು ಡ್ಯೂಕ್ 390. ಆ್ಯಸ್ ಐ ಟೋಲ್ಡು, ನನ್ನ ಪ್ರಕಾರ ಕೆಲವರಿಗೆ ಫೀಚರ್ಸು ಶೋ ಆಫ್ ಮಾಡಬೇಕು, ಬ್ರ್ಯಾಗ್ ಅಬೌಟ್ ಮಾಡಬೇಕು, ಆರ್ ಕೆಲವರು ಐ ವುಡ್ ಸೇ ಅಗ್ರೆಸಿವ್ ನೇಚರ್ನ ಎಂಜಾಯ್ ಮಾಡ್ತಾರೆ. ಐ ವುಡ್ ಸೇ ಮೆಜಾರಿಟಿ ಸ್ಪೆಕ್ಟ್ರಮ್ ನಾನು ನೋಡೋದಾದರೆ ಇನ್ ದ ರೈಡಿಂಗ್ ಕಮ್ಯುನಿಟಿ ಐ ವುಡ್ ಸೇ ದೇ ವಾಂಟ್ ಆನ್ ಆಲ್ರೌಂಡರ್ ಬೈಕ್. ಸೊ ಎಲ್ಲನೂ ಮಾಡಬೇಕು, ಒಂದು ಬೈಕ್ ಗ್ಯಾರೇಜ್, ಸಿಂಗಲ್ ಬೈಕ್ ಗ್ಯಾರೇಜ್ ಬೇಕು ನನಗೆ, ಎಲ್ಲನೂ ಮಾಡಿಬಿಡ್ಬೇಕು ಅಂತ ಇದೆ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಐ ವುಡ್ ಸೇ ದ 390 ಅಡ್ವೆಂಚರ್ X ವುಡ್ ಬಿ ಅ ಬೆಟರ್ ಆಪ್ಷನ್. ಆ್ಯಂಡ್ ಅದರಿಂದನೇ ಅವರು ಮೋಸ್ಟ್ಲಿ ವಿಲ್ ಬೈ ದಿಸ್ ಬೈಕು, ಬಿಕಾಸ್ ದಿಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಹಿಮಾಲಯನ್ ಪ್ರೈಸ್ ರೇಂಜಲ್ಲೇ ಇದೆ. ಆ್ಯಂಡ್ ಅಲ್ಲಿ ಅವರು ಹಿಮಾಲಯನ್ನ ಕಂಪೇರ್ ಮಾಡಿಬಿಟ್ಟು ಅವ್ರಿಗೆ ಹಿಮಾಲಯನ್ ಇಷ್ಟ ಆಗಿಲ್ಲ ಅಂದರೆ ದೆನ್ ಐ ಥಿಂಕ್ ದೇ ವಿಲ್ ಕನ್ಸಿಡರ್ ದಿಸ್ ಬೈಕು. ಡ್ಯೂಕ್ 390ನ ಕಂಪೇರೇ ಮಾಡಲ್ಲ. ಬಟ್ ಎಸ್, ಆಸ್ ಐ ಟೋಲ್ಡು, ಸಿಟಿ ಆ್ಯಂಡ್ ಟೂರಿಂಗ್ ವೈಸ್ ನೋಡೋದಾದರೆ ಮೇ ಬಿ ನನಗೆ ಹಿಮಾಲಯನ್ ಬೇಡ, ಸೊ ಡ್ಯೂಕ್ 390 ಇದನ್ನು ಕಂಪೇರ್ ಮಾಡಿದಾಗ ಅಲ್ಲಿ ನಿಮಗೆ ಆಲ್ರೌಂಡ್ ಎಬಿಲಿಟಿ ಇಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು ಅಂತ ಕನ್ಸಿಡರ್ ಆದರೆ ದೆನ್ ಮೇ ಬಿ ನೀವು ಸಿಟಿ ಆ್ಯಂಡ್ ಟೂರಿಂಗೇ ಮಾಡ್ಬೋದು. ಬಟ್ ಅಪರೂಪಕ್ಕೆ ನನಗೆ ಏನಾದರೂ ಆಫ್ ರೋಡಿಂಗ್ ಸಿಕ್ಬಿಟ್ರೆ, ಜಸ್ಟ್ ಇನ್ ಕೇಸ್ ನನಗೆ ಏನಾದರೂ ಯೂಸ್ ಬೇಕು ಅಂದರೆ ಅಲ್ಲಿ ನಿಮಗೆ ದಿಸ್ 1917 ಲಾಂಗರ್ ಸಸ್ಪೆನ್ಷನ್, ಟ್ರಾವೆಲ್ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದು ಆ್ಯಂಡ್ ಒಳ್ಳೆ ವಿಂಡ್ ಪ್ರೊಟೆಕ್ಷನ್, ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಔಟ್ ನನ್ನ ಒಪಿನಿಯನಲ್ಲಿ. ಆ್ಯಂಡ್ ಮೇ ಬಿ ಯು ವಿಲ್ ಮಿಸ್ ಔಟ್ ಆನ್ ಸರ್ಟನ್ ಫೀಚರ್ಸು, ಬಟ್ ನಿಮಗೆ ಕ್ವಿಕ್ ಶಿಫ್ಟರ್ ಇದೆ ಇರಲ್ಲೂ, ನಿಮಗೆ ಯು ಕ್ಯಾನ್ ಸ್ವಿಚ್ ಆಫ್ ದ ರೇರ್ ABS. ಸೊ ನೀವು ಯು ಹ್ಯಾವ್ ಆಲ್ ದ ಫೀಚರ್ಸ್, ಅಗೇನ್ ತುಂಬ ಏನು ಮಿಸ್ ಮಾಡಲ್ಲ. ಆ್ಯಂಡ್ ಯು ಹ್ಯಾವ್ ದಟ್ ಬ್ಯೂಟಿಫುಲ್ TFT ಸ್ಕ್ರೀನು, ಕಾಂಟೆಡ್ ಸ್ಕ್ರೀನು. ಸೊ ಅದರಿಂದ ಐ ಡೋಂಟ್ ಥಿಂಕ್ ಲಾಟ್ ಆಫ್ ಪೀಪಲ್ ವಿಲ್ ಬಿ ಅಷ್ಟು ಡಿಸಪಾಯಿಂಟ್ ಆಗಿರಲ್ಲ ನನಗೆ. ಸೊ ಅಷ್ಟೊಂದು ಫೀಚರ್ ಮಿಸ್ ಆಗಿದೆ. ಎಸ್, ನಂತರ ಪೀಪಲ್ಲು ಮೇ ಬಿ ಹೂ ಆರ್ ವೆರಿ ಸ್ಪೆಸಿಫಿಕ್ ಅಬೌಟ್ ಫೀಚರ್ಸ್, ಅವರು ಮೇ ಬಿ ಮಿಸ್ಸಿಂಗ್ ಔಟು. ಬಟ್ ಐ
ವುಡ್ ಸೆ ಮೆಜಾರಿಟಿ ಪೀಪಲ್ ವಿಲ್ ಗೋ ಫಾರ್ ದ 390 ಅಡ್ವೆಂಚರ್ ಎಕ್ಸ್. ಸೊ ಸೇಲ್ಸ್ ವೈಸ್ ನನಗೆ 390 ಅಡ್ವೆಂಚರ್ ಎಕ್ಸ್ ಜಾಸ್ತಿ ಜನ ತಗೋತಾರೆ ಅಂತ ಅನ್ಸುತ್ತೆ. ಪ್ರೈಸ್ ಐ ಮೀನ್ 4000 ಇದೆ, ಬಟ್ ಐ ಡೋಂಟ್ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಬಟ್ ಆ ಮೇನ್ ಪ್ರೈಸ್ ರೇಂಜಲ್ಲಿ ಬರ್ತಾ ಇದೆ ನೋಡಿ, ದಟ್ 3 lakh ಅಂಡರ್ ಎಕ್ಸ್ ಶೋರೂಮಲ್ಲಿ ದಿಸ್ ಈಸ್ ಒನ್ ಆಫ್ ದ ಬೈಕ್ಸು. ಸೊ ಅದನ್ನು ಕನ್ಸಿಡರ್ ಮಾಡಿದೆ ಮೇ ಬಿ ಮೈ ಲೈಕ್ ಪ್ರಿಡಿಕ್ಷನ್ ಇಸ್ 390 ಅಡ್ವೆಂಚರ್ ಎಕ್ಸ್ನ ಜಾಸ್ತಿ ಜನ ತಗೋತಾರೆ. ಓನ್ಲಿ ಪೀಪಲ್ ಹೂ ಲೈಕ್ ವಾಂಟ್ ಅ ಕಂಪ್ಲೀಟ್ ಪ್ಯಾಕೇಜ್. ನಾನು ಹೇಳಿದೆ ನೋಡಿ, ಇನ್ ನೇಕೆಡ್ ಬೈಕ್ ಆಪ್ಷನ್ ಓನ್ಲಿ. ಸೊ ಅವ್ರಿಗೆ ಆ್ಯಸ್ ಎ ಟೋಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಂಗೆ ನೇಕೆಡ್ ಬೈಕೇ ಸಾಕಿತ್ತು, ಇದೇನು ಬೇಕಾಗೇ ಇಲ್ಲ ಅಂತ ಆ ಫೀಲ್, ಆಲ್ರೌಂಡರ್ ಬೈಕ್ ಫೀಲ್ ಬೇಡ ಅಂತ ಅನ್ಸುತ್ತೆ ನೋಡಿ, ಅವರು ಮೇ ಬಿ ವಿಲ್ ಗೋ ಫಾರ್ ದ ಡ್ಯೂಕ್ 390, ವಿಚ್ ವಿಲ್ ಬಿ ಎ ವೆರಿ ಸ್ಮಾಲ್ ಪರ್ಸೆಂಟೇಜ್ ಅಂತ ಅನ್ಸುತ್ತೆ. ಮೇ ಬಿ around 20 to 30%, 70% will go for the Adventure X ಅಂತ ನಂದು ಪ್ರಿಡಿಕ್ಷನ್. ಸೊ ದಿಸ್ ಇಸ್ ಮೈ ಕಂಪ್ಯಾರಿಸನ್ ರಿಗಾರ್ಡಿಂಗ್ ದ ಡ್ಯೂಕ್ 390 ವರ್ಸಸ್ ದ ADV 390X. ಸೊ ನೀವು ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.